ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ 2ನೇ ಕೇಸ್ ಸಹ ದಾಖಲಾಗಿದೆ. ಅದರ ವಿಚಾರಣೆ ನಡೀತಾ ಇದೆ. ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಉರುಳು ಬಿಗಿಯಾಗುತ್ತಾ ಅನ್ನೋದ್ರ ನಡುವೆ ಈಗ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ವಾಲ್ಮೀಕಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ನಿಂದ ಒಂದು ಆದೇಶ ಬಂದಿದೆ. ಹೆಚ್ಚು ಕಡಿಮೆ ಅದು ಸರ್ಕಾರಕ್ಕೆ ಉರುಳಾಗುವ ಸಾಧ್ಯತೆನೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಏನ್ ಈ ಆದೇಶ? ಸರ್ಕಾರಕ್ಕೆ ಈ ಮಟ್ಟದ ಹಿನ್ನಡೆ ಯಾಕೆ ಆಗ್ತಾ ಇದೆ? ಎಲ್ಲದರ ಬಗ್ಗೆ ವಿವರಣೆ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಡೆ ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ದೋಸ್ತಿಗಳು ಬೆಂಗಳೂರು ಟು ಮೈಸೂರು, ಮೈಸೂರು ಚಲೋ ಅನ್ನೋ ಅಭಿಯಾನ ನಡೆಸ್ತಾ ಇದ್ರೆ, ಇವತ್ತು ಸಮಾರೋಪ ಸಮಾವೇಶ ಸಹ ಆಗಿದೆ ಮೈಸೂರಲ್ಲಿ. ನಿನ್ನೆ ಜನಾಂದೋಲನ ಸಮಾವೇಶಗಳನ್ನು ಕಾಂಗ್ರೆಸ್ಸಿಗರು ಮಾಡಿದ್ದಾರೆ. ಅಂದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದಕ್ಕೊಂದು ಟಕ್ಕರ್ ಕೊಡೋದಕ್ಕೆ ಬೇಕಾದ ಎಲ್ಲ ಕಸರತ್ತುಗಳನ್ನು ಸಾರ್ವಜನಿಕವಾಗಿ ಮಾಡಿಯಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಮತ್ತೊಂದು ಎದುರಾಗಿದೆ. ಅದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 2ನೇ ಖಾಸಗಿ ದೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿರೋದು. ಅದರ ವಿಚಾರಣೆ ಸಹ ಒಂದು ಭಾಗ ಈಗ ನಡೆದೋಗಿದೆ. ದೂರುದಾರರ ಪರ ವಕೀಲರು ಸಿದ್ದರಾಮಯ್ಯನವರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತ ವಾದ ಸಹ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಅದೇ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರಿಗೂ ಸಹ ಈಗಾಗಲೇ ರಿಜಿಸ್ಟ್ರಾರ್ ಮೂಲಕ ಮನವಿ ಸಲ್ಲಿಸಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಸಿದ್ದರಾಮಯ್ಯನವರ ವಿರುದ್ಧ ಅಂತ. ಈಗ ಈ ವಿಷಯನ ಕೋರ್ಟ್ ವರೆಗೂ ಸಹ ಎಳೆದು ತರಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರಾಜ್ಯಪಾಲರು ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಅವಶ್ಯಕತೆ ಇಲ್ಲ. ಈ ವಾದ ಮಾಡಿರೋದು ಅವರ ವಕೀಲರೇ. ಅವರು ಈ ಹಿಂದೆ ನಡೆದಿರ್ತಕ್ಕಂತ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿದ್ದಾಗ ಕೋರ್ಟ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನೇ ನೆನಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಯ್ಯಪ್ಪ ಪ್ರಕರಣದಲ್ಲೂ ಸಹ ಇದೇ ರೀತಿಯಾಗಿತ್ತು, ಆಗಲೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿತ್ತು ಅನ್ನುವ ಹಳೆಯ ಪ್ರಕರಣಗಳನ್ನು ನೆನಪಿಸಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ಮನವಿಯನ್ನ ಸ್ನೇಹಮಯಿ ಕೃಷ್ಣ ಅವರ ವಕೀಲರು ವಾದ ಮಾಡಿ ಸಲ್ಲಿಸಿಯಾಗಿದೆ. ಈ ಬೆಳವಣಿಗೆ ನಡುವೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಇಡಿ ಈಗಾಗಲೇ ಎಂಟ್ರಿ ಆಗಿದೆ. ಈ ಹಿಂದೆ ಇಡಿ ಅವರೇ ಪತ್ರಿಕಾಗೋಷ್ಠಿ ಮಾಡಿ ಬಹಿರಂಗಪಡಿಸಿದ್ರು, ವಾಲ್ಮೀಕಿನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಹಣ ಆಂಧ್ರ ತೆಲಂಗಾಣದಲ್ಲಿ ಎಲೆಕ್ಷನ್ಗೆ ಉಪಯೋಗ ಆಗಿದೆ. ಐಷಾರಾಮಿ ಕಾರ್ಗಳನ್ನು ಖರೀದಿ ಮಾಡೋದಿಕ್ಕೆ ಉಪಯೋಗಿಸಲಾಗಿದೆ, ಮದ್ಯ ಖರೀದಿ ಮಾಡಲು ಸಹ ಈ ಹಣವನ್ನೇ ಉಪಯೋಗಿಸಿಕೊಳ್ಳಲಾಗಿದೆ ಅಂತಾನೂ ಆರೋಪ ಮಾಡಿತ್ತು ಡೈರೆಕ್ಟ್ ಆಗಿ ಇಡಿ. ಎಷ್ಟರ ಮಟ್ಟಿಗೆ ಡಿಜಿಟಲ್ ಎವಿಡೆನ್ಸ್, ಫೋನ್ ನಲ್ಲಿ ಇರ್ತಕ್ಕಂಥ ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿದೆ ಅನ್ನೋದೆಲ್ಲವನ್ನೂ ಸಹ ಇಡಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕ್ ನಿಂದ ಈ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ ನವರು ಸಹ ನಮ್ಮದೇನು ತಪ್ಪಿಲ್ಲ, ಇದರಲ್ಲಿ 50 ಕೋಟಿಗಿಂತ ಹೆಚ್ಚಿನ ಹಣದ ವರ್ಗಾವಣೆ ಆಗಿರೋದ್ರಿಂದ ಸಿಬಿಐನವರು ಈ ವಿಷಯಕ್ಕೆ ಎಂಟ್ರಿ ಕೊಡಬೇಕು. ನಾವು ಸಿಐಡಿ ಮುಂದೆ ಇನ್ವೆಸ್ಟಿಗೇಷನ್ಗೆ ಹಾಜರಾಗೋದಿಲ್ಲ, ಇದನ್ನ ಸಿಬಿಐನವರೇ ಕೈಗೆತ್ತಿಕೊಳ್ಬೇಕು ಅನ್ನುವ ಮನವಿ ಸಹ ಯೂನಿಯನ್ ಬ್ಯಾಂಕ್ ನವರು ಮಾಡಿದ್ದಾರೆ. ಇದರಲ್ಲಿ ಸಿಬಿಐ ಎಂಟ್ರಿ ಆಗಬೇಕೋ ಬೇಡವೋ ಅನ್ನೋ ಜಿಜ್ಞಾಸೆ ಇನ್ನೂ ಮುಂದುವರೆದೇ ಇದೆ. ಸ್ನೇಹಿತರೆ, ಈ ಕೇಸ್ಗೆ ಸಂಬಂಧಪಟ್ಟಂತ ಕಿಂಗ್ ಪಿನ್ ಯಾರು ಅಂತ ಕೇಳಿದ್ರೆ ಮೊದಲ ಹೆಸರು ಬರೋದು ಸತ್ಯನಾರಾಯಣ ವರ್ಮಾರದ್ದು. ಈ ಸತ್ಯನಾರಾಯಣ ವರ್ಮ ಈಗ ಸಿಐಡಿ ವಶದಲ್ಲಿದ್ದಾನೆ. ಸಿಐಡಿ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಗುರುತರ ಆರೋಪಗಳನ್ನು ಮಾಡ್ತಾ ಇದ್ದಾನೆ. ತನ್ನನ್ನು ವಶಕ್ಕೆ ಪಡೆದರೂ ಸಹ ಕುಟುಂಬದವರಿಗೆ ಮಾಹಿತಿ ಕೊಟ್ಟಿಲ್ಲ, ತನ್ನ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ, ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದವ್ರನ್ನ ಬಚಾವ್ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಸಿಐಡಿ ಪ್ರಯತ್ನ ಮಾಡ್ತಾ ಇದೆ. ಕೇವಲ ಅಧಿಕಾರಿಗಳನ್ನ ಮಾತ್ರ ಸಿಲುಕಿ ಹಾಕಿಸೋ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ರಾಜಕಾರಣಿಗಳನ್ನು, ಸಚಿವರನ್ನು ಬಚಾವ್ ಮಾಡೋದಿಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅನ್ನುವ ಎಲ್ಲ ಆರೋಪಗಳನ್ನು ಸತ್ಯನಾರಾಯಣ ವರ್ಮ ಮಾಡಿದ್ದಾನೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದೇ ಈ ಕಿಂಗ್ ಪಿನ್ ಸತ್ಯನಾರಾಯಣ ವರ್ಮನ ಥ್ರೂ. ಹಾಗಾಗಿ ಈತ ಇಡಿ ವಶಕ್ಕೆ ಬರೋದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಆತನೇ ಹೇಳ್ಕೊಂಡಿದ್ದಾನೆ, ನನ್ನನ್ನ ಇಡಿ ವಶಕ್ಕೆ ಕೊಡಿ, ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಧಿಕಾರಿಗಳು ಅಂತೆಲ್ಲ ಆರೋಪ ಮಾಡಿದ್ದಾನೆ ಸತ್ಯನಾರಾಯಣ ವರ್ಮ. ಸ್ನೇಹಿತರೆ, ಈ ಸತ್ಯನಾರಾಯಣ ವರ್ಮ ಏನು ಸಾಚ ಅಲ್ಲ. ಈ ಹಿಂದೆ ಹಲವು ರಾಜ್ಯಗಳಲ್ಲೂ ಸಹ ಇಂತಹುದ್ದೇ ಗುರುತರವಾದ ಹಗರಣಗಳನ್ನು ಮಾಡಿದ್ದಾನೆ, ಅದಕ್ಕೆ ಬೇಕಾದ ಸಹಕಾರನ ಸಹ ಕೊಟ್ಟಿದ್ದಾನೆ. ಈಗ ಈ ಸತ್ಯನಾರಾಯಣ ವರ್ಮನಿಗೆ ಒಂದಂತೂ ಸ್ಪಷ್ಟ ಆಗಿ ಹೋಗಿದೆ, ಹಗರಣಗಳನ್ನೆಲ್ಲ ನನ್ನ ತಲೆಗೆ ಕಟ್ಟಿ ಸರ್ಕಾರ ಬಚಾವಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನನ್ನನ್ನು ಇಡಿ ವಶಕ್ಕೆ ಕೊಡಿ, ನಾನು ಎಲ್ಲ ಸತ್ಯವನ್ನು ಇಡಿ ಅಧಿಕಾರಿಗಳ ಮುಂದೆ ಹೇಳ್ತೇನೆ,
ಈಗ ಈತನಿಗೆ ಜ್ಞಾನೋದಯ ಆಗಿದೆ. ಯಾವಾಗ ತನ್ನ ಬುಡಕ್ಕೆ ಇದು ಬರುತ್ತೆ ಅಂತ ಗೊತ್ತಾಯ್ತೋ ಆಗ ಇದರಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೆಲ್ಲವನ್ನು ನಾನು ಪಿನ್ ಟು ಪಿನ್ ಬಹಿರಂಗಪಡಿಸ್ತೀನಿ. ನನ್ನನ್ನು SIT ಇಂದ ED ವಶಕ್ಕೆ ಕೊಡಿ ಅಂತ ಗೋಗರಿತಾ ಇದ್ದಾನೆ ಈಗ ಸತ್ಯನಾರಾಯಣ ವರ್ಮ. ಸ್ನೇಹಿತರೆ, ED ಅವರು ಬಾಡಿ ವಾರೆಂಟ್ ತಗೊಂಡು ನಮ್ಮ ವಶಕ್ಕೆ ಒಪ್ಪಿಸಿ ಅಂತ SID ಅವ್ರಿಗೆ ಮನವಿ ಮಾಡಿದ್ರು ಕೂಡ SIT ಅವರು ಇದುವರೆಗೂ ಸತ್ಯನಾರಾಯಣ ವರ್ಮನ ED ವಶಕ್ಕೆ ಕೊಟ್ಟಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ED ಅವರು ಕೋರ್ಟ್ಗೆ ಹೋಗಿದ್ರು. ನೋಡಿ, ಬಾಡಿ ವಾರೆಂಟ್ ಕೊಟ್ಟಿದೀವಿ, ಕೋರ್ಟ್ ನಿಂದ ಆದೇಶ ಇದೆ ಸತ್ಯನಾರಾಯಣ ವರ್ಮನನ್ನು ED ವಶಕ್ಕೆ ಕೊಡಿ ಅಂತ. ಆದ್ರೂ ಸಹ ಸ್ಥಳೀಯ ಪೊಲೀಸರು ಸತ್ಯನಾರಾಯಣ ವರ್ಮನ ED ವಶಕ್ಕೆ ಕೊಡ್ತಾ ಇಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಬಾಡಿ ವಾರೆಂಟ್ ಕೊಟ್ಟು EDಗೆ ವರ್ಮನನ್ನು ಹಸ್ತಾಂತರಿಸಿ ಅಂತ ಆದೇಶ ಕೊಟ್ಟಾಗ್ಲೂ ಸಹ ನೀವು ಸತ್ಯನಾರಾಯಣ ವರ್ಮನನ್ನು ಪೊಲೀಸ್ ಕಸ್ಟಡಿನಲ್ಲಿ ಯಾಕೆ ಮುಂದುವರಿಸಿದ್ದೀರಾ? ಇದು ಅಕ್ರಮ ಅಂತ ಪೊಲೀಸರ ವಿರುದ್ಧ ಆದೇಶ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಹೈಕೋರ್ಟ್. ಪೊಲೀಸರ ಉದ್ದೇಶ ಆದ್ರೂ ಏನು? ED ಅವರು ವರ್ಮನ ತನಿಖೆ ಮಾಡಬಾರ್ದಾ? ಯಾರನ್ನು ರಕ್ಷಿಸೋದಿಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದೆ ಕೋರ್ಟ್. ಮತ್ತು ತನ್ನ ಆದೇಶದಲ್ಲಿ ಕೋರ್ಟ್ ಸತ್ಯನಾರಾಯಣ ವರ್ಮನನ್ನ ED ವಶಕ್ಕೆ ಕೊಡ್ಬೇಕು ಅಂತ ಮಧ್ಯಂತರ ಆದೇಶ ನೀಡಿದೆ. ಇದು ಈಗ ಈ ಕೇಸ್ಗೆ ಬಿಗ್ ಡೆವಲಪ್ಮೆಂಟ್ ಮತ್ತು ಟ್ವಿಸ್ಟ್ ಕೊಡ್ತಾ ಇರೋದು. 13ನೇ ತಾರೀಕಿನಿಂದ ಸತ್ಯನಾರಾಯಣ ವರ್ಮನನ್ನು ED ವಶಕ್ಕೆ ಕೊಡಲಾಗ್ತಾ ಇದೆ. ನೀವೇ ಯೋಚನೆ ಮಾಡಿ, ವರ್ಮ ಏನೆಲ್ಲ ಸತ್ಯಗಳನ್ನು ಕಕ್ಕಬಹುದು ಅಂತ. ಸ್ನೇಹಿತರೆ, ಸರ್ಕಾರದ ಮೇಲೆ ಅನುಮಾನ ಯಾಕೆ ಮೂಡುತ್ತಪ್ಪ ಅಂದ್ರೆ ಇದನ್ನ ಪ್ರತಿಪಕ್ಷಗಳು ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ. SIT ಅವರು ವಾಲ್ಮೀಕಿ ನಿಗಮದ ತನಿಖೆ ನಡೆಸ್ತಾ ಇರೋದೇ ತಪ್ಪು. ತಮ್ಮದೇ ಸರ್ಕಾರದ ಮೇಲೆ ಆರೋಪ ಬಂದಾಗ ತಮ್ಮದೇ ಸರ್ಕಾರದ ಅಂಡರಲ್ಲಿ ಬರ್ತಕ್ಕಂಥ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಿದ್ರೆ ಎಷ್ಟು ಪಾರದರ್ಶಕವಾಗಿರುತ್ತೆ, ಬೇಕಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನೆಲ್ಲ ನಾಶಪಡಿಸಲಾಗಿದೆ ಅನ್ನೋ ಆರೋಪಗಳನ್ನು ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮಾಡಿದ್ರು. ಸ್ನೇಹಿತರೆ, ನಿಮ್ಗೆ ನೆನಪಿರಲಿ, ಇದೇ ಸತ್ಯನಾರಾಯಣ ವರ್ಮ ಕೊಟ್ಟಂತ ಸ್ಟೇಟ್ಮೆಂಟ್ ಗಳೇ ನಾಗೇಂದ್ರ ಮತ್ತು ದದ್ದಲ್ ಅವರ ತಲೆದಂಡಕ್ಕೆ ಕಾರಣ ಆಗ್ತಾ ಇದೆ. ಈಗ ಈತ ಏನಾದ್ರೂ ED ವಶಕ್ಕೆ ಬಂದ್ರೆ ಸರ್ಕಾರದ ಅಸ್ತಿತ್ವಕ್ಕೆ ಇದು ದೊಡ್ಡ ಕೊಡಲಿ ಪೆಟ್ಟು ಬೀಳುತ್ತಾ? ನೀವೇ ನೋಡಿ, ಮೊನ್ನೆ SIT ಅವರು ಸಾವಿರಾರು ಪುಟ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಕಡೆ ನಾಗೇಂದ್ರ ಅವರ ಹೆಸರಾಗ್ಲಿ ಇಲ್ಲ, ದದ್ದಲ್ ಹೆಸರಾಗ್ಲಿ ಇಲ್ಲ. ಸತ್ಯನಾರಾಯಣ ವರ್ಮನೇ ನನ್ನನ್ನ ED ವಶಕ್ಕೆ ಕೊಡಿ, ಸತ್ಯ ಮುಚ್ಚಿಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಸಹ, ಆತನಿಂದಲೇ ನಾಗೇಂದ್ರ ತಲೆದಂಡ ಪಡೆದಿದ್ರು ಸಹ ದದ್ದಲ್ ಮತ್ತು ನಾಗೇಂದ್ರರ ಹೆಸರು ಚಾರ್ಜ್ ಶೀಟ್ ನಲ್ಲಿ ಯಾಕೆ ಬಂದಿಲ್ಲ ಅಂತ ಪ್ರತಿಪಕ್ಷಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾವೆ. ಇದು ಸಹಜ ಕೂಡ. ನೀವೇ ನೋಡಿ, ಆ ಅಧಿಕಾರಿ ಏನು ಡೆತ್ ನೋಟ್ ನಲ್ಲಿ ಬರೆದಿದ್ರೋ ಹೆಸರು, ಅವರ ಹೆಸರೇ ಇಲ್ಲ ಚಾರ್ಜ್ ಶೀಟ್ ನಲ್ಲಿ ಅಂದ್ರೆ ಇವರು ಇನ್ನೆಷ್ಟರ ಮಟ್ಟಿಗೆ ತನಿಖೆ ಮಾಡಿರಬಹುದು? ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ವರ್ಮನನ್ನು ED ವಶಕ್ಕೆ ಕೊಡಬೇಕು ಅನ್ನೋ ಹೈಕೋರ್ಟ್ ನ ಆದೇಶ ಇದೆಯಲ್ಲ, ಇದು ಇಂಪಾರ್ಟೆಂಟು. ಸ್ನೇಹಿತರೆ, ಇದಿಷ್ಟು ವಾಲ್ಮೀಕಿ ನಿಗಮ ಮಂಡಳಿ ಭ್ರಷ್ಟಾಚಾರದಲ್ಲಿ ನಡೆದಿರ್ತಕ್ಕಂತಹ ದೊಡ್ಡ ಡೆವಲಪ್ಮೆಂಟ್ಸ್. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.